ಬೆಂಗಳೂರಲ್ಲಿ ದಿನೇ ದಿನೇ ಹೆಚ್ಚಾಗ್ತಿರೋ ಟ್ರಾಫಿಕ್, ಇಕ್ಕಟ್ಟಾದ ಏರಿಯಾಗಳು, ಲಿಮಿಟೆಡ್ ಸ್ಪೇಸ್, ಹೆಚ್ಚಾಗಿರೋ ಜನಸಂಖ್ಯೆಗಳಿಂದ ಮುಕ್ತಿ ಸಿಗೋ ಟೈಮ್ ಬಂದಾಗಿದೆ. ಯಾಕಂದರೆ ಬೆಂಗಳೂರಲ್ಲಿ ಈ ಬರ್ಡನ್ನು ಕಡಿಮೆ ಮಾಡೋದಕ್ಕೆ ಅಂತಲೇ ಕರ್ನಾಟಕದಲ್ಲಿ ಒಂದು ಹೊಸ ನಗರ ನಿರ್ಮಾಣವಾಗಲಿದೆ. ಅದ ಹೆಸರೇ ಕ್ವೀನ್ ಸಿಟಿ. ಇದು ಬೆಂಗಳೂರಿಂದ ಜಸ್ಟ್ 60 ಕಿಲೋಮೀಟರ್ ದೂರದಲ್ಲಿದೆ. ದಾಬಸ್ಪೇಟೆ ಮತ್ತು ದೊಡ್ಡಬಳ್ಳಾಪುರ ಮಧ್ಯದಲ್ಲಿ 2000 ಎಕರೆಯಲ್ಲಿ PPP ಮಾಡೆಲ್ನಲ್ಲಿ ನಿರ್ಮಾಣವಾಗಲಿದೆ. ಟಾಪ್ ಎಜುಕೇಷನಲ್ ಸೆಂಟರ್, ರಿಸರ್ಚ್ ಸೆಂಟರ್ಸ್, ಸ್ಟಾರ್ಟ್ಅಪ್ಸ್, ಗ್ಲೋಬಲ್ ಹೆಲ್ತ್ ಸೆಂಟರ್ಸ್ ನಿರ್ಮಾಣವಾಗಲಿದೆ. ಗವರ್ನಮೆಂಟ್ನ ಪ್ಲಾನ್ ಪ್ರಕಾರ ಸಿಟಿಯ ಸುತ್ತ 5800 ಎಕರೆಯಲ್ಲಿ ರೆಸಿಡೆನ್ಷಿಯಲ್ ಏರಿಯಾ ನಿರ್ಮಾಣ ಮಾಡುವ ಯೋಜನೆ ಇದೆ. ಇದರಲ್ಲಿ 5 ಲಕ್ಷಕ್ಕೂ ಹೆಚ್ಚು ಜನ ವಾಸ ಮಾಡಬಹುದು. ಪೂರ್ತಿ ಸಿಟಿ ಸಸ್ಟೈನಬಲ್ ಆಗಿರುತ್ತೆ. ಯಾಕಂದರೆ 465 ಎಕರೆಯಲ್ಲಿ ಸೋಲಾರ್ ಫಾರ್ಮ್ ನಿರ್ಮಾಣವಾಗಲಿದೆ ಮತ್ತು ಈ ಸಿಟಿಗೆ ಬೇಕಾದ 50% ವಾಟರ್ ರಿಕ್ವೈರ್ಮೆಂಟ್ ಅಡ್ವಾನ್ಸ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮೂಲಕ ದೊರೆಯಲಿದೆ. ಇಲ್ಲಿಂದ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಜಸ್ಟ್ 1 ಗಂಟೆ. ಬೆಂಗಳೂರು ಪುಣೆ ಗ್ರೀನ್ಫೀಲ್ಡ್ ಎಕ್ಸ್ಪ್ರೆಸ್ ವೇಗೆ ಈ ಸಿಟಿ ಕನೆಕ್ಟ್ ಆಗುತ್ತೆ. ಸೊ ಇವಾಗ ನಮ್ಮ ಪ್ರಶ್ನೆ, ಈ ಕ್ವೀನ್ ಸಿಟಿ ಬೆಂಗಳೂರು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದಾ? ಕಮೆಂಟ್ ಸೆಕ್ಷನ್ ತಿಳಿಸಿ.